ವೀಕ್ಷಕರ, ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ತಾಲೂಕು ಚಿಕ್ಕೋಪನಹಳ್ಳಿ ಗ್ರಾಮದಲ್ಲಿ 1985-86ನೇ ಇಸವಿಯಲ್ಲಿ ಬೀಜಿಕೆರೆ ಮಂಡಲ ಪಂಚಾಯಿತಿ ಅವಧಿಯಲ್ಲಿ ಬಸ್ ಶೆಲ್ಟರ್ ನಿರ್ಮಾಣ ಮಾಡಿದ್ದು, ಆಗಿನ ಮಂಡಲ ಪಂಚಾಯಿತಿ ಪ್ರಧಾನರಾಗಿದ್ದ ಇದೇ ಚಿಕ್ಕೋಪನಹಳ್ಳಿ ಗ್ರಾಮದ ದಿವಂಗತ ಕೊಂಚಿಗಾರ್ ಚನ್ನಬಸಪ್ಪನವರ ಅಧಿಕಾರಾವಧಿಯಲ್ಲಿ ನಿರ್ಮಿಸಿರುತ್ತಾರೆ. ಆದರೆ ಈಗ ಅದು ಸಂಪೂರ್ಣ ಶಿಥಿಲಾವಸ್ಥೆಯಲ್ಲಿದ್ದು ಬೀಳುವ ಸ್ಥಿತಿಯಲ್ಲಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬಾರಿ ಗ್ರಾಮ ಪಂಚಾಯಿತಿಗೆ ಮತ್ತು ಸಂಬಂಧಪಟ್ಟ ಇಲಾಖೆಗಳಿಗೆ ಮನವಿ ಸಲ್ಲಿಸಿದರೂ ಇದನ್ನು ಗಮನ ಹರಿಸದೆ ನಿರ್ಲಕ್ಷಿಸುತ್ತಿದ್ದಾರೆ. ಸಂಬಂಧಪಟ್ಟ ಇಲಾಖೆಯವರು ಇದನ್ನು ಗಮನಿಸಿ ಅತಿ ಶೀಘ್ರದಲ್ಲಿ ಶಿಥಿಲಗೊಂಡಿರುವ ಈ ಬಸ್ ಶೆಲ್ಟರ್ ಅನ್ನು ದುರಸ್ತಿ ಮಾಡಿ ಮುಂದಾಗುವ ಅಪಾಯವನ್ನು ತಪ್ಪಿಸುವುದರ ಜೊತೆಗೆ ದಿವಂಗತ ಕೊಂಚಿಗಾರ್ ಚನ್ನಬಸಪ್ಪನವರ ಹೆಸರನ್ನು ಉಳಿಸಬೇಕೆಂದು ಗ್ರಾಮದ ಕಾಳಜಿಯುತ ಸಾರ್ವಜನಿಕರು ಬಹಿರಂಗವಾಗಿ ಮಾಧ್ಯಮದ ಮೂಲಕ ಮನವಿ ಮಾಡಿದ್ದಾರೆ. ವರದಿಗಾರರು ಸೋಮಶೇಖರ ಭಟ್ರಳ್ಳಿ. ಇದು ಗರುಡ ನ್ಯೂಸ್. ನಾನು ಮಲ್ಲೇಶ್ ಕಮತೂರು. 1986ನೇ ಸಾಲಿನಲ್ಲಿ ಬೀಜಿಕೆರೆ ಮಂಡಲ ಪಂಚಾಯಿತಿಯ ಅವಧಿಯಲ್ಲಿ ನಮ್ಮ ಚಿಕ್ಕೋಪನಹಳ್ಳಿ ಗ್ರಾಮದ ಬಸ್ ಶೆಲ್ಟರ್ ದಿವಂಗತ CG ಚನ್ನಬಸಪ್ಪನವರು ನಿರ್ಮಾಣ ಮಾಡಿರ್ತಾರೆ ಅವರ ಅವಧಿಯಲ್ಲಿ. ಈಗ ಇದು ದುಸ್ಥಿತಿಗೊಂಡಿದೆ. ಅನೇಕ ಬಾರಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿಯೂ ನಾವು ಕೇಳಿಕೊಂಡ ಸಮೇತ ಇದು ಯಾವುದೇ ರೀತಿ ದುಸ್ಥಿತಿ ರೆಡಿ ಮಾಡಿಸಿಲ್ಲ. ಈಗ ಮೇಲಧಿಕಾರಿಗಳು ಇದನ್ನು ಗಮನ ತಗೊಂಡು ಸ್ವಲ್ಪ ಇದನ್ನು ರಿಪೇರಿ ಮಾಡಿ CG ಚನ್ನಬಸಪ್ಪನವರ ಹೆಸರನ್ನು ಉಳಿಸ್ಬೇಕು. ಅವರ ಸವಿನ ರೂಪನ್ನು ಈ ನಿರ್ಮಾಣ ಮಾಡಿರ್ತಾರೆ. ದಯವಿಟ್ಟು ಅದನ್ನು ನೆರವೇರಿಸ್ಕೊಡ್ಬೇಕಂತ ನಾವು ತಮ್ಮಲ್ಲಿ ಕಳಕಳೆಯ ಮನವಿ. ಇದು ಗ್ರಾಮಸ್ಥರ ಮನವಿ, ನಮ್ಮ ಒಬ್ಬರೇ ಅಲ್ಲ. ಇಲ್ಲಿ ಹಲವಾರು ಪ್ರಯಾಣಿಕರು ಇಲ್ಲಿ ಕುತ್ಕೊಂಡು ಬಸ್ಸಿಗೋಸ್ಕರ ಕಾಲು ಕುಳಿತಿರ್ತಾರೆ. ಅವ್ರ ಮೇಲೆ ಬಿದ್ದು ತೊಂದರೆ ಆಗಬಾರ್ದು. ಹಾಗಾಗಿ ತಾವು ಇದನ್ನು ಗಮನಕ್ಕೆ ಇಟ್ಕೊಂಡು ಸ್ವಲ್ಪ ಇದನ್ನ, ಇದು ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ತಾಲೂಕು, ಇದು ಗಡಿ ಭಾಗದ ಗ್ರಾಮ. ಇದು ದಯವಿಟ್ಟು ಸ್ವಲ್ಪ ಅಧಿಕಾರಿಗಳು ಕೂಡ ಇದ್ರ ಬಗ್ಗೆ ಸ್ವಲ್ಪ ಗಮನ ಕೊಟ್ಟು ಇದನ್ನು ಆದಷ್ಟು ಬೇಗ ರಿಪೇರಿ ಮಾಡಬೇಕಂತ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಶೀಟೆಲ್ಲ ಹೋಗಿದ್ದಾರೆ. ಇದೆಲ್ಲ ಮಳೆ ಗಾಳಿ ಬಂದರೆ ಆರೋಗ್ತಕ್ಕಂಥ ಚಾನ್ಸಸ್ ಭಾಳ ಐತೆ. ಇಲ್ಲಿ ಪ್ರಯಾಣಿಕರೆಲ್ಲ ಕುತ್ಕೊಂಡು ಬಸ್ಸಿಗೋಸ್ಕರ ಕಾದು ಕೂತಿರ್ತಾರೆ. ಇಲ್ಲಿ ನಮ್ಮ ಮಾವರು ಜಂಗ್ಲಿಗುಂಡಾಪುರ ಮಾಜಿ ಗ್ರಾಮ ಪಂಚಾಯತಿ ಮೆಂಬರ್ ಇದ್ದಾರೆ. ಇವರು ಯಜಮಾನರು ಈಶಣ್ಣರಿದ್ದಾರೆ, ಕೋಟೆ ಈಶಣ್ಣನವರು. ಇವರು ನಮ್ಮ ಇದ್ದಾರೆ. ಇವರು ಕೂಡ ಮಾಜಿ ಮೆಂಬರು. ದಯವಿಟ್ಟು ಆದಷ್ಟು ಸ್ವಲ್ಪ ಅಧಿಕಾರಿಗಳು ಗಮನ ತಗೊಂಡು ರೆಡಿ ಮಾಡಬೇಕಂತ ತಮ್ಮಲ್ಲಿ ಮನವಿ.